ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾವು ಇವತ್ತು ಮೊಬೈಲನ್ನೇ ವೆಬ್ ಕ್ಯಾಮ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊಬೈಲನ್ನೇ ವೆಬ್ ಕ್ಯಾಮ್ ಆಗಿ ಕನ್ವರ್ಟ್ ಮಾಡೋದು ಭಾಳ ಈಸಿ ಇದೆ. ಏನಂತಂದರೆ ನಾವೇನು ಮಾಡಬೇಕು ಅಂತಂದರೆ ಲ್ಯಾಪ್ಟಾಪ್ದಲ್ಲಿ ಮತ್ತು ಮೊಬೈಲ್ದಲ್ಲಿ ನಾವೇನು ಮಾಡಬೇಕು, ಡ್ರೈಡ್ ಕ್ಯಾಮ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕು. ಹೇಗೆ ಅಂತಂದರೆ ಲ್ಯಾಪ್ಟಾಪ್ದಲ್ಲಿ ಅಥವಾ ಡೆಸ್ಕ್ಟಾಪ್ದಲ್ಲಿ ಡ್ರೈಡ್ ಕ್ಯಾಮ್ ಅಪ್ಲಿಕೇಶನನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ಗೂಗಲ್ ಕ್ರೋಮಿಗೆ ಹೋಗಬೇಕು. ಲ್ಯಾಪ್ಟಾಪ್ದಲ್ಲಿ ಇರುವಂಥ ಗೂಗಲ್ ಕ್ರೋಮಿಗೆ ಹೋಗಿ ಅದನ್ನು ಓಪನ್ ಮಾಡಿಕೊಂಡು ಡ್ರೈಡ್ ಕ್ಯಾಮ್ ಅಂತ ಸರ್ಚ್ ಮಾಡಿ ಡ್ರೈಡ್ ಕ್ಯಾಮ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಈಗ ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಲ್ಯಾಪ್ಟಾಪ್ದಲ್ಲಿ. ಹಾಗೆ ಇಲ್ಲೂ ನೋಡಿರಿ, ಮೊಬೈಲ್ದಲ್ಲಿ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ನಾವೇನು ಮಾಡ್ಕೋಬೇಕು, ಡ್ರೈಡ್ ಕ್ಯಾಮ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕು. ನಾನು ಇಲ್ಲಿನೂ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈಗ ಗೂಗಲ್ ಪ್ಲೇಸ್ಟೋರ್ ಓಪನ್ ಮಾಡಿರಿ, ಡ್ರೈಡ್ ಕ್ಯಾಮ್ ಅಂತ ಸರ್ಚ್ ಮಾಡಿರಿ. ಡ್ರೈಡ್ ಕ್ಯಾಮ್ ಅಂತಂದು ಸರ್ಚ್ ಮಾಡಿದಾಗ ಇಲ್ಲಿ ಓಪನ್ ಅಂತ ತೋರಿಸ್ತಾ ಇದೆ ನೋಡಿರಿ, ಯಾಕಂದರೆ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಗೂಗಲ್ ಕ್ರೋಮ್ದಲ್ಲಿನೂ ಇದೇ ರೀತಿ ಮಾಡಬೇಕು. ಓಪನ್ ಮಾಡಿಕೊಡ್ರಿ, ಡ್ರೈಡ್ ಕ್ಯಾಮ್ ಫಾರ್ ಡೌನ್ಲೋಡ್ ಫಾರ್ ಪಿ ಸಿ ಅಂತಂದು ಇದೆ ನೋಡಿರಿ. ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿರಿ. ಮಾಡಿಕೊಂಡು ಇಲ್ಲಿ ಇನ್ಸ್ಟಾಲ್ ದಿ ಡ್ರೈಡ್ ಕ್ಯಾಮ್ ಕ್ಲೈಂಟ್ ಆನ್ ಯುವರ್ ಕಂಪ್ಯೂಟರ್ ಅಂತ ಇದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಅದನ್ನು ಕ್ಲಿಕ್ ಮಾಡಲ್ಲ. ಈಗ ಇನ್ಸ್ಟಾಲ್ ಆದಂಥ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡ ಇದನ್ನು ಓಪನ್ ಮಾಡ್ಕೋತೀನಿ. ಓಪನ್ ಆಯಿತು. ಓಪನ್ ಮಾಡಿಕೊಂಡೆ. ಹಾಗೆ ಇದನ್ನು ಓಪನ್ ಮಾಡಿಕೊಡ್ರಿ. ಎರಡನ್ನ ಓಪನ್ ಮಾಡ್ಕೊಂಡ್ವಿ. ಇವೆರಡು ಏನಾಗಬೇಕು, ಒಂದೇ ವೈಫೈದಿಂದ ಕನೆಕ್ಟ್ ಆಗಿರಬೇಕು. ಈಗ ನೋಡ್ರಿ, ಇಲ್ಲಿ ಈಗ ಏರ್ಟೆಲ್ ವೈಫೈ, ಹಾಗೆ ಇದರಲ್ಲಿನೂ ಏರ್ಟೆಲ್ ವೈಫೈ, ಇಲ್ಲೂ ಏರ್ಟೆಲ್ ವೈಫೈ, ಎರಡು ಕಡೆ ಒಂದೇ ವೈಫೈದಿಂದ ಕನೆಕ್ಟ್ ಆಗಿದೆ. ಆಯಿತಾ? ಈಗ ಪಿ ಸಿಯಲ್ಲಿ ಅಥವಾ ಲ್ಯಾಪ್ಟಾಪ್ದಲ್ಲಿ ಸ್ಟಾರ್ಟ್ ಅಂತಿದೆಲ್ಲ ಕ್ಲಿಕ್ ಮಾಡಿರಿ. ಆವಾಗ ಕನೆಕ್ಟ್ ಆಯಿತು. ಹೀಗೆ ನಾವೇನು ಮಾಡ್ಕೋಬೋದು, ಮೊಬೈಲ್ ಕ್ಯಾಮ್ರಾವನ್ನು ವೆಬ್ ಕ್ಯಾಮ್ ಆಗಿ ಲ್ಯಾಪ್ಟಾಪಿಗೆ ಅಥವಾ ಡೆಸ್ಕ್ಟಾಪಿಗೆ ಕನೆಕ್ಟ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.